Hello guys, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಸ್ಟ್ ಆಗಿರುವಂತ ಒಂದು ಅಪ್ಲಿಕೇಶನ್ ನ ತಗೊಂಡು ಬಂದಿದ್ದೀನಿ. ಸೋ ನೀವೆಲ್ಲಿ ನೋಡ್ತಾ ಇರಬಹುದು ಆ ಒಂದು ಅಪ್ಲಿಕೇಶನ್ ನ. ಸೋ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಸ್ಲೈಸ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ಯಾಂಕ್ ಅಂತಾನೆ ಹೇಳ್ಬೋದು. ಸೋ ಬ್ಯಾಂಕ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಈ ಒಂದು ಸ್ಲೈಸ್ ಅನ್ನೋ ಒಂದು ಅಪ್ಲಿಕೇಶನ್ ಕೂಡ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾ ಇದೆ. ಸೋ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಸ್ಲೈಸ್ ಸ್ಮಾಲ್ ಫೈನಾನ್ಷಿಯಲ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಪ್ಲಿಕೇಶನ್ಗೆ 4.5 ರೇಟಿಂಗ್ಸ್ ಇದೆ, ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಫೈನಾನ್ಸ್ಗೆ ಆಗಿರ್ಬೋದು, ಹಾಗೆ ಬ್ಯಾಂಕ್ ಆ್ಯಂಡ್ ಆನ್ಲೈನ್ ಬ್ಯಾಂಕಿಗೆ ಇದು ಒಂದು ಪರ್ಫೆಕ್ಟ್ ಅಪ್ಲಿಕೇಶನ್ ಆಗಿದೆ. ಯಾರಿಗೆಲ್ಲ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೋಬೇಕು, ಯಾವ ರೀತಿಯಾಗಿ ನಮಗೆ ಇದರಲ್ಲಿ ಬೆನಿಫಿಟ್ ಇದೆ ಅನ್ನೋದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ಸ್ ಇದೆ, ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ನ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಡೈಲಿ ಇಂಟ್ರೆಸ್ಟ್ಗೆ ಆಗಲಿ ಅಥವಾ ನಮ್ಮ ಒಂದು ಡೈಲಿ ಸೇವಿಂಗ್ಸ್ಗೆ ನಾವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಇಂಟ್ರೆಸ್ಟ್ ಫಿಕ್ಸ್ಡ್ ಡಿಪಾಸಿಟ್, ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮೀನ್ಸ್ FD ಅನ್ನೋ ಒಂದು ಅಪ್ಲಿಕೇಶನ್, FD ಅನ್ನೋ ಒಂದು ಆಪ್ಷನ್ಗೆ ಇಲ್ಲಿ ಹೈ ಇಂಟ್ರೆಸ್ಟ್ ಅನ್ನೋದು ನಮಗೆ ಸಿಗ್ತಾ ಇದೆ, ಜಾಸ್ತಿ ಬಡ್ಡಿ ಅನ್ನೋದು ನಮಗೆ ಸಿಗ್ತಾ ಇದೆ. ಹಾಗೆ ನಮ್ಗೆ ಇಲ್ಲಿ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ ಅಮೌಂಟ್ನ. ನಾವಿಲ್ಲಿ ಝೀರೋ ಬ್ಯಾಲೆನ್ಸ್ ಡಿಜಿಟಲ್ ಸೇವಿಂಗ್ ಅಕೌಂಟ್ನ ನಾವಿಲ್ಲಿ ಓಪನ್ ಮಾಡ್ಕೋಬೋದಾಗಿದೆ. ನೀವು ಹೊರಗಡೆ ಯಾವುದಾದ್ರೂ ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡ್ಕೋಬೇಕು, ನೀವು ಅಕೌಂಟ್ನ ಓಪನ್ ಮಾಡ್ಕೋಬೇಕು ಅಂದರೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದನ್ನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸಮ್ ಬ್ಯಾಂಕಲ್ಲಿ 2000, 1500, ಸಮ್ ಬ್ಯಾಂಕಲ್ಲಿ 500 ಈ ರೀತಿಯಾಗಿ ಬ್ಯಾಲೆನ್ಸ್ನ ನಾವು ಮಿನಿಮಮ್ ಬ್ಯಾಲೆನ್ಸ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಲಿ ಈ ಒಂದು ಬೆನಿಫಿಟ್ ನಮಗೆ ಸಿಗ್ತಾ ಇದೆ. ಇಲ್ಲಿ ಝೀರೋ ಬ್ಯಾಲೆನ್ಸಿಂದ ನಾವು ಡಿಜಿಟಲ್ ಸೇವಿಂಗ್ ಅಕೌಂಟ್ನ ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ಜೊತೆಗೆ ನಮ್ಗೆ ಇಲ್ಲಿ ಡೈಲಿ ಇಂಟ್ರೆಸ್ಟ್ ಕೂಡ ನಾವು ಅರ್ನ್ ಮಾಡ್ಕೋಬಹುದು 100% ಬಿಕಾಸ್ ಇದು RBI ರಿಪೋ ರೇಟ್ ಆಗಿದೆ. ಹಾಗೆ ನಮ್ಗಿಲ್ಲಿ FD ರೇಟ್ಸ್ ಕೂಡ ಅಪ್ ಟು 9% ವರೆಗೂ ಸಿಗ್ತಾ ಇದೆ. ಹಾಗೆ ನಮಗೆ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ ಅನ್ನೋದು ಕೂಡ ಸಿಗ್ತಾ ಇದೆ. ನಮಗೆ ಅಪ್ ಟು 5 lakh ವರೆಗೂ ಲೋನನ್ನು ಕೊಡ್ತಾ ಇದ್ದಾರೆ. ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಕೂಡ ಆಗಿದೆ ಈ ಒಂದು ಅಪ್ಲಿಕೇಶನ್. ಹಾಗೆ ನಮಗಿಲ್ಲಿ ಡಿಜಿಟಲ್ ಸೇವಿಂಗ್ ಅಕೌಂಟ್ ವಿತ್ ಡೈಲಿ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದೆ ಅಲ್ವಾ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಸೇವಿಂಗ್ ಅಕೌಂಟ್ನ ಓಪನ್ ಮಾಡ್ಕೋಬೇಕು, ಸೊ ಸ್ಟೆಪ್ಸ್ ನೋಡೋದಾದರೆ ನಾವಿಲ್ಲಿ ಓಪನ್ ಎ ಸೇವಿಂಗ್ ಅಕೌಂಟ್ ಅಂತ ಇದೆ ಅಲ್ವಾ, ಇಲ್ಲಿ ಝೀರೋ ಪೇಪರ್ ವರ್ಕಿಂದ ನಾವು ಅಕೌಂಟನ್ನು ಓಪನ್ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ನಾವು ಇಂಟ್ರೆಸ್ಟ್ನ ಕೂಡ ಅರ್ನ್ ಮಾಡ್ಕೋಬಹುದು, ಡೈಲಿ ಇಂಟ್ರೆಸ್ಟ್ನ. ಹಾಗೆ ನಮ್ಮ ಒಂದು ಅಕೌಂಟ್ಗೆ ಇವರು ಕ್ರೆಡಿಟ್ ಕೂಡ ಮಾಡ್ತಾರೆ ಡೈಲಿ ಇಂಟ್ರೆಸ್ಟ್ನ. ಇಲ್ಲಿ ಒಂದು 100% RBI ರಿಪೋ ರೇಟ್ ಅನ್ನೋದು ನಮಗೆ ಸಿಗ್ತಾ ಇದೆ. ನಮ್ಮ ಒಂದು ಅಮೌಂಟ್ ಏನಾದರೂ ₹10 ಇತ್ತು ಅಥವಾ ₹10 lakh ವರೆಗೂ ಇತ್ತು ಅಂದರೆ ನಮಗೆ ಇಲ್ಲಿ 100% ಸಿಗ್ತಾ ಇದೆ. ಹಾಗೆ ಇಲ್ಲಿ ನೋ ಮಿನಿಮಮ್ ಬ್ಯಾಲೆನ್ಸ್, ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದು ಮೇಂಟೈನ್ ಮಾಡೋ ಒಂದು ಅವಶ್ಯಕತೆನೇ ಇಲ್ಲ. ಈ ಎಲ್ಲ ಒಂದು ಬೆನಿಫಿಟ್ಸ್ನ ನೋಡಿದ್ರೆ ನಾವು ಈ ಒಂದು ಸ್ಲೈಸ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಈಗಲೇ ಅಕೌಂಟ್ನ ಓಪನ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ನನ್ನ ಒಂದು ಸೇವಿಂಗ್ ಅಕೌಂಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಬೆನಿಫಿಟ್ ಸಿಗ್ತಾ ಇದೆ ಇದರಿಂದ. ಸೊ ನಿಮಗೂ ಬೆನಿಫಿಟ್ಸ್ ಬೇಕು ಅಂತಂದರೆ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಸೇವಿಂಗ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. FD ಕೂಡ ನಾವು ಮಾಡ್ಕೋಬೋದಾಗಿದೆ. ನಮಗಿಲ್ಲಿ ಅಪ್ ಟು 9% ವರೆಗೂ ಸಿಗ್ತಾ ಇದೆ. ಇಲ್ಲಿ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ ಅಪ್ ಟು 5 lakh ವರೆಗೂ. ನಮಗೆ ಯಾವ ರೀತಿಯಾಗಿ ಲೋನ್ ಅಪ್ರೂವಲ್ ಮಾಡ್ತಾರೆ, ಸೊ ನಾವು ಒಂದು ಲೋನ್ ಅಪ್ರೂವಲ್ ಮಾಡ್ಕೋಬೇಕು ಅಂದರೆ ನಮಗೆ ಇಲ್ಲಿ ಝೀರೋ ಪೇಪರ್ ವರ್ಕ್ ಇರುತ್ತೆ. ಇಲ್ಲಿ ನೋ ಪೇಪರ್ ವರ್ಕ್, ಯಾವುದೇ ರೀತಿಯಾಗಿ ನಾವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಕೋಬೇಕು ಡೈರೆಕ್ಟಾಗಿ ಅಂತಿಲ್ಲ. ಆನ್ಲೈನ್ ಮುಖಾಂತರ ನಾವು ಅಪ್ಲೈ ಮಾಡ್ಕೊಂಡ್ರೆ ಸಾಕು. ನಮಗೆ ಇಲ್ಲಿ ₹100 ಹಿಡಿದು 5 ಲಕ್ಷದವರೆಗೂ ನಮಗೆ ಲೋನನ್ನು ಕೊಡ್ತಾ ಇದ್ದಾರೆ. ₹100 ಹಿಡಿದು 5 ಲಕ್ಷದವರೆಗೂ EMIನ ಕೂಡ ರೀಪೇಮೆಂಟ್ ಆಪ್ಷನ್ಸ್ನ ನೋಡ್ಕೋಬಹುದು. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಅನ್ನೋದು ಇರಲ್ಲ, ಹಾಗೆ ಲೆಂದಿ ಪ್ರೋಸೆಸ್ ಕೂಡ ಇರಲ್ಲ. ಜಸ್ಟ್ ಟ್ರಾನ್ಸ್ಪರೆಂಟಿಂದ ನಾವು ಈಸಿಯಾಗಿ ಆ ಲೋನ್ನ ಅಪ್ಲೈ ಮಾಡ್ಕೋಬೋದಾಗಿದೆ. ಹಾಗೆ ನಮ್ಮ ಒಂದು ಎಲಿಜಿಬಿಲಿಟಿನ ಇಲ್ಲಿ ಚೆಕ್ ಮಾಡುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿದೆ. ಎಲಿಜಿಬಿಲಿಟಿನ ನೋಡ್ಕೊಂಡ್ಬಿಟ್ಟು ನಮಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನಾವು ಒಂದು ಎಕ್ಸಾಂಪಲ್ ಮುಖಾಂತರ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಇರುತ್ತೆ ಅಂತ ನೋಡೋದಾದರೆ
ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 2000 ರುಪೀಸ್ ಇತ್ತು ಅಂದರೆ ಇದಕ್ಕೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 18% ಆಗುತ್ತೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 60 ರುಪೀಸ್ ಇನ್ಕ್ಲೂಡಿಂಗ್ GST. ಹಾಗೆ ನಮ್ಮ ಒಂದು ಅಮೌಂಟ್ ಬಂದುಬಿಟ್ಟು 2000 ರುಪೀಸ್ ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ. ಹಾಗೆ ಇಲ್ಲಿ ನಮಗೆ ರೀಪೇಮೆಂಟ್ ಮಾಡೋಕ್ಕೆ 12 ಮಂತ್ಸ್ವರೆಗೂ ಟೈಮ್ ಇರುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು 2241 ರುಪೀಸ್ ಆಗುತ್ತೆ. ಟೋಟಲ್ ನಾವು ಇಂಟ್ರೆಸ್ಟ್ ಪೇ ಮಾಡೋದಂದರೆ 181 ರುಪೀಸ್ ನಾವಿಲ್ಲಿ ಪೇ ಮಾಡಬೇಕು. ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೇಕು, ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಮಗೆ 0 ಬ್ಯಾಲೆನ್ಸಿಂದ ಸೇವಿಂಗ್ ಅಕೌಂಟ್ನ ಓಪನ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಕೂಡ ಡೈಲಿ ಕ್ರೆಡಿಟ್ ಮಾಡ್ತಾರೆ. ಹಾಗೆ ಇಲ್ಲಿ FD ಇಂಟ್ರೆಸ್ಟ್ ಕೂಡ ನಮಗೆ ಅಪ್ ಟು 9%ವರೆಗೂ ಸಿಗ್ತಾ ಇದೆ ಹೈ ಇಂಟ್ರೆಸ್ಟಿಂದ. ಹಾಗೆ ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅದು ಅಪ್ ಟು 5 lakhsವರೆಗೂ ಕೊಡ್ತಾ ಇದ್ದಾರೆ ವಿತೌಟ್ ಎನಿ ಫಿಸಿಕಲ್ ಡಾಕ್ಯುಮೆಂಟೇಷನ್. ಹಾಗೆ ನಾವಿಲ್ಲಿ UPIನ ಯೂಸ್ ಮಾಡಿಕೊಂಡು ಬಿಲ್ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದು. ಇಲ್ಲಿ 100% ಡಿಜಿಟಲ್ ಬ್ಯಾಂಕಿಂಗ್ ಅನ್ನೋದು ಕೂಡ ಇದೆ. ಹಾಗೆ ನಮ್ಮ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡ ನಂತರ ನಮಗೆ 100% ಡಿಜಿಟಲ್ ಬ್ಯಾಂಕಿಂಗ್ ಸಿಗುತ್ತೆ. ಹಾಗೆ ಇದು 24/7 ಕಸ್ಟಮರ್ ಸಪೋರ್ಟ್ ಕೂಡ ಮಾಡ್ತಾ ಇದೆ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಹೇಳ್ತಾ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. SMS ಕಳಿಸೋಕ್ಕೆ ಪರ್ಮಿಷನ್ನ ಕೇಳ್ತಾ ಇದೆ, ಅಲೋ ಕೊಡಿ. ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆದ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಸ್ಲೈಸ್ ಅನ್ನೋ ಒಂದು ಅಪ್ಲಿಕೇಶನ್ದಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬಾರೋ ಕೂಡ ಇದೆ. ಹಾಗೆ ನಾವು ಈ ಒಂದು ಅಪ್ಲಿಕೇಶನಿಂದ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದಾಗಿದೆ. ನೀವಿಲ್ಲಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ರಿವಾರ್ಡ್ಸ್ ಅನ್ನೋದು ಸಿಗುತ್ತೆ. ನೀವೇನಾದರೂ ಯಾರಾದರೂ ರೆಫರೆನ್ಸ್ ಮೇಲೆ ನೀವು ಬಂದಿದ್ದರೆ ಆ ಒಂದು ರೆಫರೆನ್ಸ್ ಕೋಡನ್ನು ನೀವು ಹಾಕಿದರೆ ಸಾಕು, ಅಥವಾ ನೀವೇನಾದರೂ ಬೇರೆಯವ್ರಿಗೆ ರೆಫರ್ ಮಾಡಿದರೂ ಕೂಡ ನಿಮಗೆ ಇಲ್ಲಿ ರಿವಾರ್ಡ್ಸ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ ಅಪ್ ಟು ನಮಗೆ 5 lakhವರೆಗೂ. ಹಾಗೆ ಇಲ್ಲಿ ಚಾರ್ಜಸ್ ಅನ್ನೋದು 0% ಆಗಿರುತ್ತೆ. ಹಾಗೆ ಇಲ್ಲಿ EMI ಬಂದುಬಿಟ್ಟು ನಮಗೆ 5 yearsವರೆಗೂ ನಮಗೆ ಟೆನ್ಯೂರನ್ನು ಕೊಡ್ತಾ ಇದ್ದಾರೆ. ಸೊ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ನಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ ಅಂತ ಕೇಳ್ತಾ ಇದೆ. ಸೊ ನಾವೇನಾದರೂ ಸ್ಟೂಡೆಂಟಾ ಅಥವಾ ಸ್ಯಾಲ್ರಿಡಾ ಅಥವಾ ಸೆಲ್ಫ್ ಎಂಪ್ಲಾಯ್ಡಾ ಯಾವುದಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾ ಇದೆ. ನಮ್ಮ ಒಂದು ಅಕೌಂಟ್ನ ಸೆಟ್ ಮಾಡ್ಕೋಬೇಕು ಅಂದರೆ ಲೊಕೇಶನ್ ಹಾಗೆ ಅಪ್ಲಿಕೇಶನ್ಸ್ನ ಕೇಳ್ತಾ ಇದೆ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ನನ್ನ ಒಂದು ಸಿಬಿಲ್ ಸ್ಕೋರ್ ಬಂದುಬಿಟ್ಟು 729 ಇದೆ. ದಟ್ಸ್ ಎಕ್ಸಲೆಂಟ್ ಅಂತ ಹೇಳ್ತಾ ಇದೆ. ಸೊ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಸೊ ನಾವಿಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು. ನಮ್ಮ ಒಂದು ಕಂಪನಿನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ಮಂತ್ಲಿ ಇನ್ಕಮ್ನ ಕೇಳ್ತಾ ಇದೆ. ನಮ್ಮ ಒಂದು ಮಂತ್ಲಿ ಇನ್ಕಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಒಂದು ಆಧಾರ್ ಕಾರ್ಡ್ನ ವೆರಿಫೈ ಮಾಡುತ್ತೆ KYC ಮುಖಾಂತರ. ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನಮಗೆ ಇಲ್ಲಿ OTPಯನ್ನು ಕಳಿಸ್ತಾರೆ. ಆ ಒಂದು OTPನ ಎಂಟರ್ ಮಾಡಿಕೊಂಡ್ರೆ ಸಾಕು, ನಮ್ಮ ಒಂದು KYC ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ನಮ್ಮ ಒಂದು ಆಧಾರ್ ಕಾರ್ಡ್ನ KYC ಕಂಪ್ಲೀಟ್ ಆದ ನಂತರ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ನಾವು ಕೊಟ್ಟ ನಂತರ ನಮ್ಮ ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ಸೊ ನಿಮಗೆ ಎಷ್ಟು ಲೋನ್ ಅವಶ್ಯಕತೆ ಇತ್ತು ಆ ಒಂದು ಅಮೌಂಟ್ನ ನೀವು ಎಂಟರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಗ್ರಿಮೆಂಟ್ ಅನ್ನೋದು ಏನಾಗುತ್ತೆ ಅದು ಅಪ್ರೂವಲ್ ಆಗುತ್ತೆ. ಸೊ ಅಗ್ರಿಮೆಂಟ್ ಬಂದ ತಕ್ಷಣ ನಿಮಗೆ ಅಮೌಂಟ್ ಅನ್ನೋದು ಡೈರೆಕ್ಟಾಗಿ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ನಾವು ಸ್ಲೈಸ್ ಅನ್ನೋ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಳೋದು ಅಂತ. ಸೊ ನಿಮಗೂ ಏನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋನನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.